ಗುರುಜಿ ಈಗ ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಈಗ ನಾವು ನೀವೆಲ್ಲ ಒಂದು ರಥಯಾತ್ರೆ ಅಂತ ಕರಿತೀವಿ. ರಥಯಾತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನದ ಚಕ್ರವನ್ನ, ಕಾಲಚಕ್ರವನ್ನ ಹೇಗೆ ತಿರುಸ್ತಾನೆ ಭಗವಂತ, ಒಬ್ಬೊಬ್ಬರಾಗಿ ಒಂದೊಂದು ಚಕ್ರ, ಗಂಡ ಒಂದು ಚಕ್ರ, ಹೆಂಡತಿ ಒಂದು ಚಕ್ರ, ಮಕ್ಕಳೊಂದು ಚಕ್ರ. ಒಂದು ಚಕ್ರ ನಿಂತು ಹೋದ್ರು ಇಡೀ ರಥ ನಿಂತು ಹೋಗುತ್ತೆ. ಜೀವನದ ರಥವೂ ಹಾಗೇನೆ. ಜೀವನ ಚರಿತ್ರೆಯಲ್ಲಿ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಉತ್ಸವ ಮೂರ್ತಿಯಾಗಿ ನಾವು ಏನು ಇಟ್ಕೊಂಡಿರ್ತೀವಿ ಆತ್ಮಲಿಂಗ, ಆ ಆತ್ಮದಲ್ಲಿ ಧರಿಸಿರ್ತಕ್ಕಂಥ ಪೂಜಾ ವಿಧಾನ. ಈ ಪೂಜಾ ವಿಧಾನ ಭೂತೋನ್ನ ಭವಿಷ್ಯತಿ ಎಂದೆಂದೂ ಶಿವಪೂಜೆಯನ್ನು ನಿಮ್ಗೆ ಯಾರಿಗೂ ತೋರಿಸದೇ ಇರತಕ್ಕಂಥ ವೈವಾಟಿಕ ಜೀವನ ಪ್ರತಿಯೊಬ್ಬರಿಗೂ ನಡೆಸ್ಕೊಡ್ತಕ್ಕಂಥ ಅವಕಾಶವನ್ನು ಭಗವಂತ ಮಾಡಿಕೊಡ್ತಾನೆ. ಇವತ್ತು ವಿವಾಹಿತವಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ವಿವಾಹಿತವಾಗಿದ್ದಾನ ಅನ್ನೋದೇ ಗಮನವಿರಲ್ಲ. ಅವನೆಲ್ಲೋ ಇರ್ತಾನೆ, ಅವಳೆಲ್ಲೋ ಇರ್ತಾನೆ. ಮಂಗಮಾಯವಾಗಿರ್ತಕ್ಕಂಥ ಈ ಮಾಯಾಲೋಕದಲ್ಲಿ ಮಹಾವಿಷ್ಣು ಲೋಕ ಅಂತ ಕರಿತೀವಿ. ಅದಕ್ಕೆ ಭೂ ಬ್ರಹ್ಮಾಂಡದಲ್ಲಿ ಮಾಯಾಲೋಕ. ಅದಕ್ಕೆ ವಿಷ್ಣು ಮಾಯೇತಿ ಸಂಸ್ಥಿತ. ಈ ವಾರ ಯಾತಕ್ಕೆ ವಿಚಾರ ಹೇಳ್ತಾ ಇದೀವಿ ಅಂದರೆ, ಗವಿರಂಗಾಪುರದಲ್ಲಿರ್ತಕ್ಕಂಥ ಒಂದು ಕ್ಷೇತ್ರ ಮಹಿಮೆ ಜೊತೆಗೆ ಇವತ್ತು ಕುಪ್ಪೂರು ಕ್ಷೇತ್ರದಲ್ಲಿ ರಥೋತ್ಸವವನ್ನು ನಾವು 10ನೇ ತಾರೀಕು, ವಿಶೇಷವಾಗಿ 11ನೇ ತಾರೀಕು ಆಚರಿಸ್ತಾ ಇರತಕ್ಕಂಥ ವಿಚಾರ. ಇಲ್ಲಿ ಕುಪ್ಪೂರು ಕ್ಷೇತ್ರದಲ್ಲಿ ನೀವೆಲ್ಲರೂ ಅನ್ನದಾನ ಪ್ರಭುವೆ ಅಂತ ಹೇಳಿ ಅನ್ನದಾನವನ್ನು ನೋಡಿದ್ದೀರಾ. ಬಹಳ ಸಂತೋಷ. ಅನ್ನದಾನದ ಜೊತೆಗೆ ಏನಂತೆ, ನಂದೀಶ್ವರನೇ ಸ್ವತಃ ಊಟ ಮಾಡಿ ಊಟವನ್ನು ಬಡಿಸತಕ್ಕಂಥ ಅವಕಾಶವನ್ನು ಆ ಮನೋಭಾವನದಲ್ಲಿ ಅಲ್ಲಿ ಬಂದಿರತಕ್ಕಂಥ ಎತ್ತು, ಕರು, ಗೋವು ಎಲ್ಲರನ್ನ ಕರ್ಕೊಂಬಂದು ಶಿವಪೂಜೆಯನ್ನು ಮಾಡಿ ಅನ್ನದ ರಾಶಿಗೆ ಪೂಜಾವನಾಧನ ಮಾಡಿಕೊಂಡಾಗ ಮರಳು ಸಿದ್ದೇಶ್ವರರು ಏನು ದಾಸೋಹವನ್ನು ಮಾಡ್ತಾ ಇದ್ರು ಆ ದಾಸೋಹದ ಪ್ರಕಾರವಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ವಿಚಾರ. ಆ ದಾಸೋಹ ಅನ್ನೋದು ಎಲ್ಲರೂ ನೋಡಬೇಕು ಅನ್ನೋ ಆಸೆ. ಯಾಕೆಂದರೆ ಅಕ್ಕಿಯ ರಾಶಿ, ಅನ್ನದ ರಾಶಿ ಎಷ್ಟು ಹಾಕಿದ್ರೂ ಅಕ್ಷಯವಾಗ್ತಾ ಇರೋದೇ ಈ ಒಂದು ಏಕೈಕ ಕ್ಷೇತ್ರ. ಯಾಕೆಂದರೆ ಅನ್ನದಾನ ಪ್ರಭುವೆ ಅಂತ ಹೇಳಿ ಆಶೀರ್ವಾದ ಮಾಡೋದು ಯಾರೋ? ಸಾಕ್ಷಾತ್ ಭ್ರಮರಾಂಬಿಕಾ ಪರಮೇಶ್ವರ, ಆ ಶ್ರೀಶೈಲ ಮಲ್ಲಿಕಾರ್ಜುನ. ಇಂಥ ಒಂದು ಕ್ಷೇತ್ರದಲ್ಲಿ ರಥೋತ್ಸವ ಆಚರಿಸಿದಾಗ ಈಶ್ವರನ್ನ ಯಾವ ರೀತಿ ಪೂಜೆ ಮಾಡಬೇಕು, ಕರಡಿಗೆಯಿಂದ ತೆಗೆದು ಹೇಗೆ ಪೂಜೆ ಮಾಡಬೇಕು, ಹೇಗಿಟ್ಟು ಪೂಜೆ ಮಾಡಬೇಕು, ಇಡಕ್ಕೆ ಮೊದಲು ಯಾವುದ್ರ ಮೇಲೆ ಇಡಬೇಕು, ಅದ ಮೇಲೆ ಇಡಬಾರ್ದು ಲಿಂಗವನ್ನ, ತದನಂತರ ಬಿಲ್ಪತ್ರೆಯನ್ನು ಇಟ್ಕೋಬೇಕು, ಆ ಲಿಂಗವನ್ನ ಪ್ರತಿಪೂರ್ವಕವಾಗಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು, ಗಂಧವನ್ನು ತೆಗೆದುಕೊಂಡು ರೆಡಿಯಾಗಿ ಇಟ್ಕೊಳ್ಬೇಕು, ಅಕ್ಷತಾಂ ಸಮರ್ಪಿತ ಅಕ್ಷತೆಯನ್ನು ಇಟ್ಕೋಬೇಕು. ಶಿವಪೂಜೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತೀವೋ ಈಶ್ವರನಿಗೆ ಅಷ್ಟು ಪ್ರಿಯ. ಅದಾದ ಮೇಲೆ ಮತ್ತೆ ಇರ್ತಕ್ಕಂಥ 11 ದ್ವಾದಶ ಅಂತ ಹೇಳ್ತಕ್ಕಂಥ ವಿಶೇಷ, ಅದರಲ್ಲಿ 11 ಏಕಾದಶವಾರ ಪೂಜೆಗಳು, ಅಂದರೆ 11 ವಿಶೇಷವಾಗಿರ್ತಕ್ಕಂಥ ಅಭಿಷೇಕಗಳಲ್ಲಿ ಒಂದೊಂದು ಅಭಿಷೇಕಕ್ಕೆ ಏನು ಫಲ ಅಂತ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ದ್ವಾದಶ ಕೊನೆಯದಾಗಿರ್ತಕ್ಕಂಥ ಕೊನೆ ದೇವರಾಗಿರ್ತಕ್ಕಂಥ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ. ಹಾಗೆ ಇವರು ಕರಡಿಗೆಯಲ್ಲಿರ್ತಕ್ಕಂಥ ಇಷ್ಟದೇವತೆ, ಗ್ರಾಮದಲ್ಲಿ ವಾಸವಾಗಿರ್ತ ಪರಮೇಶ್ವರ ಆ ಮೂಲ ದೇವತೆ, ತದನಂತರ ಅವರಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕರ್ಮಾನುಸಾರವಾಗಿ ಕರ್ಮವನ್ನು ಕಳೀತಕ್ಕಂಥ ಕರ್ಮದೇವತೆ. ಇದೆಲ್ಲವಾಗಿರ್ತಕ್ಕಂಥ ಕ್ಷೇತ್ರ ಪಾಲಕನ ದಿನ ಇವತ್ತು. ನೀವೆಲ್ಲ ಇನ್ನೊಂದೇನು ಗೊತ್ತಾ, ಒಂದೊಂದು ಕ್ಷೇತ್ರ ಹೋದಾಗ ಕ್ಷೇತ್ರದ ವೃಕ್ಷ ಯಾವುದಿರುತ್ತೆ ಗಮನ ಇಟ್ಕೋಬೇಕು, ಕ್ಷೇತ್ರ ಪಾಲಕ ಯಾವನಿರ್ತಾನೆ ಗಮನ ಇಡಬೇಕಂದ್ರೆ, ನೀವೇನೋ ದೇವಸ್ಥಾನ ಕಟ್ಬಿಡ್ತೀರಾ, ನೀವು ದೇವಸ್ಥಾನ ಕಟ್ಟುವ ಮೊದಲು ಅಲ್ಲಿ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ದೇವಿ ವಾಸವಾಗಿರ್ತಾಳೆ. ಆ ಕ್ಷೇತ್ರವನ್ನು ಕಾಲ್ತಕ್ಕಂಥವನು ಕ್ಷೇತ್ರ ಪಾಲಕನಾಗಿರ್ತಾನೆ. ಎಷ್ಟೋ ಇದರಿಂದ ಒಂದು ಮರ ಅಥವಾ ಒಂದು ವೃಕ್ಷ ಅಲ್ಲಿ ದೊಡ್ಡದಾಗಿ ಬೆಳೆದಿರತಕ್ಕಂಥ ವಿರಾಟವಾಗಿ ಬಿರುತ್ತೋ ಅಥವಾ ಮೊದಲಿತ್ತೋ ಹೋಗ್ಬಿಟ್ಟಿರುತ್ತೋ ಆ ಜಾಗದಲ್ಲಿ ಇವತ್ತನ್ನ ಸ್ಥಾಣು ಅಂತ ಕರಿತೀವಿ. ಸ್ಥಾಣು ಅಂದರೆ ಯಾವ ಮರ ಮುರಿದು ಹೋಗುತ್ತೋ ಅಲ್ಲಿ ಬಿಲ್ಪತ್ರೆ ಅಕಸ್ಮಾತ್ ಮರ ಮುರಿದು ಹೋಗಿದ್ರೆ ಅದನ್ನು ಸ್ಥಾಣು ಅಂತ ಕರಿತೀವಿ. ಇದೊಂದು ಕ್ಷೇತ್ರಪಾಲಕ, ಕ್ಷೇತ್ರ ವೃಕ್ಷ, ಕ್ಷೇತ್ರ ಫಲವನ್ನು ಕೊಡ್ತಕ್ಕಂಥ ಗ್ರಾಮದೇವತೆ. ಇದನ್ನು ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ. ನೀವು ಮೂಲ ದೇವರಿಗೆ ಹೋದಾಗ, ಈಗ ಬೆಂಗಳೂರಿಗೆ ಬಂದರೆ, ಬೆಂಗಳೂರಿಗೆ ಬಂದಾಗ ನೀವೇನು ಮಾಡ್ತೀರಾ, ಕ್ಷೇತ್ರ ದೇವತೆ ಆಗಿರ್ತಕ್ಕಂಥ ಗ್ರಾಮ ದೇವತೆ ಯಾರು? ನಮ್ಮಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ನಿಮ್ಮ ಒಂದು ಬಾಂಧವ್ಯವನ್ನು ಬೆಳೆಸ್ತಕ್ಕಂಥದ್ದು ಅಣ್ಣಮ್ಮ. ಅದೇ ರೀತಿ ಕ್ಷೇತ್ರ ಪಾಲಕನಾಗತಕ್ಕಂಥವ್ನು ಯಾವನು ಬೆಂಗಳೂರಿಗೆ ಬಂದಾಗ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ದಿವಸ ಬೆಂಗಳೂರಿಗೆ ಬಂದಾಗ ಸುಬ್ರಹ್ಮಣ್ಯನೇ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಬೆಂಗಳೂರು ಜನಗಳೆಲ್ಲ ಯಾರು ಸುಬ್ರಹ್ಮಣ್ಯನ ಪೂಜೆನೇ ಸರಿಯಾಗಿ ಮಾಡದಿದ್ದಾಗ ಅವ್ರನ್ನ ಗಮನ ಕೊಟ್ಟು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋದು ಎಷ್ಟು ಕಷ್ಟಪಟ್ಟರು ಕ್ಷೇತ್ರ ಪಾಲಕನಾಗಿರೋನು ಕಾಪಾಡೋನು ಯಾರು? ಮೈಸೂರಿಗೆ ಕ್ಷೇತ್ರ ಪಾಲಕನಾಗಿರೋಂಥವ್ನು ಯಾರು ಅಂದರೆ ಆಂಜನೇಯ. ಅದಕ್ಕೆ ಕೆಂಗಲ್ ಹನುಮಂತಯ್ಯ ಕ್ಷೇತ್ರದಲ್ಲಿ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನಾವು ನೋಡ್ಬೋದು ಚನ್ನಪಟ್ಟಣದ ಹತ್ರ ವಿಶೇಷವಾಗಿ ಆಂಜನೇಯ ಆ ಕ್ಷೇತ್ರ ಪಾಲಕ. ನೀವು ಅಕಸ್ಮಾತ್ ಗದಗ್ ಡಿಸ್ಟ್ರಿಕ್ಟ್ ಹೋದ್ರೆ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥವ್ನು ಯಾರು ಅಂತ ನೋಡಿದ್ರೆ ಪರಶುರಾಮನೇ ಕ್ಷೇತ್ರ ಪಾಲಕ. ಹಾಗೆ ಒಂದೊಂದು ಕ್ಷೇತ್ರಕ್ಕೆ ಆ ಪಾಲಕನಾಗಿ ಕೂತ್ಕೊಳ್ತಕ್ಕಂಥ ವಿಚಾರವನ್ನು ಯಾರು. ಶಿವಗಂಗೆಗೆ ಹೋಗ್ತೀರಾ ಅಂದರೆ ದಾಬಾಸ್ಪೇಟೆಯಿಂದ ಶಿವಗಂಗೆಗೆ ಹೋಗ್ತೀರಾ, ಅಲ್ಲಿ ಕ್ಷೇತ್ರ ಪಾಲಕನಾಗಿರೋ ಕಾಳಭೈರವ. ಹೀಗೆ ಕಾಳಭೈರವ 2 ಜಾಗಕ್ಕೆ ಕ್ಷೇತ್ರ ಪಾಲಕ. ಒಂದು ಇವತ್ತಿನ ದಿವಸ ಕರ್ನಾಟಕದಲ್ಲಿ ಶಿವಗಂಗೆಯಲ್ಲಿ ಕ್ಷೇತ್ರ ಪಾಲಕ, ಇನ್ನೊಂದು ಭಾಗ ಕ್ಷೇತ್ರ ಪಾಲಕ ಆಗಿರತಕ್ಕಂಥ ಆಲಗಡ್ಡ ಅಂತಕ್ಕಂಥ ನವನಾರಸಿಂಹ ಕ್ಷೇತ್ರದಲ್ಲಿ ಕ್ಷೇತ್ರ ಪಾಲಕ ಆಂಧ್ರ ಭಾಗದಲ್ಲಿ. ಅಂದರೆ ಆ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥವನ್ನ ನೀವು ಬಿಟ್ಬಿಟ್ರೆ ಜೀವನ ಪರ್ಯಂತ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಮೊದಲಿಂದ ನಾನೇ ಕಣೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್,
ನಮ್ಮ ಊರಿಗೆ ಬರ್ತೆಟ್ಟಿಗೆ ನಿಮ್ಮ ಕೆಲಸ ಮಾಡ್ಕೊತೀರಾ, ಏನೂ ಮಾಡಲ್ಲ. ಅದಕ್ಕೆ ಗ್ರಾಮ ದೇವತೆಗೆ ಹೋಗಬೇಕು ಬೆಂಗಳೂರು ನಿವಾಸಿಗಳು. ಯಾವುದೋ ಊರಿಂದ ಬರ್ತಾರೆ, ಎಲ್ಲೋ ಸೆಟ್ಲ್ ಆಗ್ತೀವಿ ಅಂತಾರೆ. ಕ್ಷೇತ್ರ ಪಾಲಕ ಗೊತ್ತೇ ಇಲ್ಲ. ಬೆಂಗಳೂರಲ್ಲಿ ಇವತ್ತು ಹಲ್ಸೂರ್ ಹತ್ರ ಸೋಮಶೇಖರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ ಪಕ್ಕದಲ್ಲೇ ಸುಬ್ರಹ್ಮಣ್ಯ, ಅವನೇ ಕ್ಷೇತ್ರ ಪಾಲಕ. ಅದಕ್ಕೆ ಇವತ್ತು ತಮಿಳುನಾಡು ಭಾಗದಲ್ಲಿ ಹೊಸೂರಿಂದ ಬರ್ತಕ್ಕಂಥ ಓಲ್ಡ್ ಮಾಸ್ ರೋಡ್ ಅಂತ ಏನು ಕರಿತೀವಿ, ಆ ಸುಬ್ರಹ್ಮಣ್ಯ ಇವತ್ತಿಗೂ ಕ್ಷೇತ್ರ ಪಾಲಕ ಅಂತ ಅಲ್ಲಿ ಶಾಸನದಲ್ಲೇ ಬರೆದಿದೆ. ಅಂದರೆ ಬೆಂಗಳೂರಿಗೆ ಬೆಂದಕಾಳೂರು ಕೆಂಪೇಗೌಡರು ಕೂಡ ಅಲ್ಲಿ ಹೋಗಿ ಪ್ರಾರ್ಥನೆನ ಮಾಡಿಕೊಂಡೇ ಕೆಂಪೇಗೌಡ ಕಟ್ಟಡವನ್ನು ಕಟ್ತಾ ಇದ್ದ ಸಮಯ. ಈ ರೀತಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಪ್ರತಿಯೊಬ್ಬರೂ ಕ್ಷೇತ್ರ ಪಾಲಕನ ಯಾಕೆ ನೋಡ್ಕೋಬೇಕು ಅಂದರೆ, ನಾವು ಕುಪ್ಪೂರು ಟ್ರೆಕ್ ಹೋದಾಗ ಕ್ಷೇತ್ರ ಪಾಲಕನಾಗಿರ್ತಕ್ಕಂಥ ಮೊದಲಿಂದ ನಂದೀಶ್ವರ. ಅದಕ್ಕೆ ಆ ನಂದೀಶ್ವರನ ದರ್ಶನವನ್ನು ಮಾಡೋಕ್ಕೆ 3 ಜಗದ್ಗುರುಗಳು ಬರ್ತಾ ಇದ್ದಾರೆ. ಯಾರೋ ಉಜ್ಜಯಿನಿ ಪೀಠದ ಗುರುಗಳು, ಉಜ್ಜಿನಿ ಪೀಠ ಅಂತ ಇವತ್ತೇನು ಕರಿತೀವಿ, ಉಜ್ಜಯಿನಿ ಪೀಠದ ನೂತನ ಜಗದ್ಗುರುಗಳು. ಅದಾದಮೇಲೆ ರಂಭಾಪುರಿ ಜಗದ್ಗುರುಗಳು, ಪಂಚಪೀಠದಲ್ಲಿ ಮೊದಲನೇ ಜಗದ್ಗುರುಗಳಾಗಿರ್ತಕ್ಕಂಥವ್ರು. ಅದಾದಮೇಲೆ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ಇಲ್ಲಿಂದ ಆಂಧ್ರವರೆಗೂ ಹೋಗಬೇಕು. ಆದರೆ ಗುರುಗಳು ಸ್ವತಃ ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥವ್ರು ಇಲ್ಲಿ ಬರ್ತಾ ಇದ್ದಾಗ ನಿಮ್ಮ ಜನ್ಮ ಪಾವನ ರೀ. 10ನೇ ತಾರೀಕು 11ನೇ ತಾರೀಕು ಕುಪ್ಪೂರು ಕ್ಷೇತ್ರದಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ 12 ಕಿಲೋಮೀಟರ್ ದೂರದಲ್ಲಿ ಹೋದರೆ ಸಾಕು, ಅಲ್ಲಿ ಇರ್ತಕ್ಕಂಥ ಅನ್ನಪ್ರಾಸನ ಮಾರ್ಗಶಿರ ಮಾಸದ ಈ ಪೌರ್ಣಮಿ ಎಂದು 10ನೇ ತಾರೀಕು. ಇವತ್ತೆಷ್ಟು ತಾರೀಕು? ಇನ್ನೇನು ಶನಿವಾರ, ಭಾನುವಾರ. ಮಂಗಮಾಯ ಹೇಳಿದೆ, ಗ್ರಹಣದ ಫಲವನ್ನು ಕೊಡ್ತಕ್ಕಂಥದ್ದು ಯಾವುದೋ ಗ್ರಹಣ ಕಳೆದ ನಂತರ ನದಿ ಸ್ನಾನ, ಕ್ಷೇತ್ರದ ಸ್ನಾನ, ಕ್ಷೇತ್ರ ನದಿ ಸ್ನಾನ, ಕ್ಷೇತ್ರ ಬಾವಿ ಸ್ನಾನ, ಕ್ಷೇತ್ರ ಸಮುದ್ರ ಸ್ನಾನ, ಅದಾದಮೇಲೆ ಗುರುದರ್ಶನ, ಗುರುಮುಖೇನ ದೇವದರ್ಶಯಾಮಿ. ಅದಕ್ಕೆ 3 ಜಗದ್ಗುರುಗಳಾಗಿರ್ತಕ್ಕಂಥ ಪಂಚಕದಲ್ಲಿ ಬರ್ತಾ ಇರೋದ್ರಿಂದ, ಕುಪ್ಪೂರು ಕ್ಷೇತ್ರದೇ ಜಗದ್ಗುರುಗಳಾಗಿರೋದ್ರಿಂದ, ಮರಳಸಿದ್ದೇಶ್ವರನ ಪುನರಾವತಾರ ಆಗಿರೋದ್ರಿಂದ ಇವತ್ತಿನ ಆ ಕ್ಷೇತ್ರಕ್ಕೆ ನೀವು ಹೋಗಿ ದರ್ಶನವನ್ನು ಮಾಡ್ತಕ್ಕಂಥ ಭಾಗ್ಯ, ಅಹೋ ಭಾಗ್ಯ ಇವತ್ತಿನ ದಿವಸ. ಅದಕ್ಕೆ ಇಂಥ ಒಂದು ಭಾಗ್ಯಕ್ಕೆ ತಮ್ಮೆಲ್ಲರಿಗೂ ಆಹ್ವಾನ ನೀಡ್ತಕ್ಕಂಥ ಪ್ರತಿಯೊಬ್ಬರಿಗೂ ವಿಶೇಷವಾಗಿರ್ತಕ್ಕಂಥ ವಿಚಾರ ಯಾತಕ್ಕೆ ತಿಳಿಸ್ತೀನಿ ಅಂದರೆ, ಎಷ್ಟೋ ಜನಕ್ಕೆ ಮನಸ್ಸು ಕೆಟ್ಟೋಗಿರುತ್ತೆ. ಮನಸ್ಸಿದ್ದರೆ ಮಾರ್ಗ ಅಂತೀವಿ, ಮನಸ್ಸು ತಿಳಿಯಾಗಿದ್ದರೆ ಜೀವನದಲ್ಲಿ ಎಲ್ಲವನ್ನು ಮುಂದುವರಿಸ್ಬೋದು ಅಂತೀವಿ, ಮೂಢ ಕಣೆಯ ಅಂತೀವಿ. ಆ ಮೂಡನ್ನು ಕ್ರಿಯೇಟ್ ಮಾಡೋನು ಮರಳಸಿದ್ದೇಶ್ವರ. ಅಂಥ ಒಂದು ಕ್ಷೇತ್ರಕ್ಕೆ ನಾನೇ ಸ್ವತಃ ಬರ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ಜನ ಗೊಂದಲದಲ್ಲಿ ಮಧ್ಯಕ್ಕೆ ಟಿಪ್ಪಣಿಗಳು, ಪರಮಾತ್ಮ ನನಗೆ ಯಾಕಯ್ಯ ಇಂಥ ಗೋಳು ಅನ್ಕೊಂತೀವಿ. ಹಾಗೆ ನಾವು ಹೋಗಿ ಬರ್ತಾ ಇದ್ದೀವಿ ಆ ಶಕ್ತಿಯ ಕ್ಷೇತ್ರಕ್ಕೆ, ಶಕ್ತಿಯನ್ನು ತುಂಬಿಸ್ಕೊಳ್ಳೋಕ್ಕೆ, ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ. ಹಾಗೂ ಹೀಗೂ ನೀವು ಬರ್ತೀರಾ ಅನ್ಕೊಂಡಿದ್ದೀನಿ. ಬರ್ತೀರಾ, ಬನ್ನಿ, ಸಂತೋಷ. ಬರ್ದಿದ್ರೆ ಕರ್ಮ ಅನುಭವಿಸಿ, ಬಿದ್ದಿರಿ ಅಲ್ಲೇ ಅಂತ ಹೇಳ್ತಾ ಇನ್ನು ಮುಖ್ಯದ ವಿಚಾರ ಮಾತಾಡೋಣ.